ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಕಿ ಬಿಲ್ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 6ನೇ ತಾರೀಕಿಗೆ ಗುತ್ತಿಗೆದಾರರ ಸಂಘದಿಂದ ಮುಷ್ಕರ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಗುತ್ತಿಗೆದಾರರ ಪೂರ್ವಭಾವಿ ಸಭೆ ನಡೆಸಿ ಹಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಗ್ರೇಟರ್ ಬೆಂಗಳೂರು ನಗರ ಪಾಲಿಕೆಗಳ ಗುತ್ತಿಗೆದಾರರ ಸಂಘದ ಜೊತೆಗೆ ಕರ್ನಾಟಕ ಸ್ಟೇಟ್ಸ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸಭೆ ಇವತ್ತು ಬೆಂಗಳೂರಿನ ವಿಜಯನಗರ ಕ್ಲಬ್ನಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಬೆಂಗಳೂರು ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು. ಜಿಬಿಎ ಗುತ್ತಿಗೆದಾರರಿಗೆ ಒಟ್ಟಾರೆ 2,600 ಕೋಟಿ ಬಾಕಿ ಹಣ ಪಾವತಿ ಮಾಡಬೇಕಿತ್ತು. ಈ ಪೈಕಿ ಹಂತವಾಗಿ 1,000 ಕೋಟಿ ಪಾವತಿ ಮಾಡಿದ್ದಾರೆ. ಆದರೆ ಇನ್ನು 1,600 ಕೋಟಿ ಬಾಕಿ ಹಣ ಬರಬೇಕಿದೆ. ಈ ಬಾಕಿ ಹಣ ಬೇಗ ಪಾವತಿ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲು ನಿರ್ಧರಿಸಲಾಗಿದೆ. ಜೊತೆಗೆ 5 ವರ್ಷಗಳ ಹಿಂದೆ ನಡೆದಿರುವ ಕಾಮಗಾರಿಗಳ ಭದ್ರತಾ ಠೇವಣಿ ವಾಪಸ್ ಕೊಟ್ಟಿಲ್ಲ ಅಂತ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದಾದ್ಯಂತ ಗುತ್ತಿಗೆದಾರರ ಜೊತೆ ಸಭೆ ಮಾಡಿದ್ದೇವೆ. ವಿವಿಧ ಇಲಾಖೆಗಳಲ್ಲಿ ಒಟ್ಟಾರೆ 37,000 ಕೋಟಿ ಬಾಕಿ ಇದೆ. 3 ವರ್ಷದಿಂದಲೂ ಹಣ ಬಾಕಿ ಉಳಿದುಕೊಂಡಿದೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ. ಹಾಗಾಗಿ ಈಗ ಮುಷ್ಕರ ಮಾಡಲೇಬೇಕಾದಂಥ ಅನಿವಾರ್ಯ ಎದುರಾಗಿದೆ. ನಮ್ಮ ಮೇಲೆ ಸರ್ಕಾರಕ್ಕೆ ಸಿಎಂಗೆ ಕರುಣೆ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಗುತ್ತಿಗೆದಾರರು ಕಷ್ಟದಲ್ಲಿದ್ದಾರೆ. ಗುತ್ತಿಗೆದಾರರು ಸಾಲ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಆಗಿವೆ, ಮನೆ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಮಾರ್ಚ್ 6ರಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರ ಮಾಡ್ತೀವಿ ಅಂತ ಮಂಜುನಾಥ್ ತಿಳಿಸಿದ್ದಾರೆ. ಇದುವರೆಗೂ ಸರ್ಕಾರ ನಮ್ಗೆ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ ವಿಚಾರವಾಗಿ ಯಾರೂ ಸ್ಪಂದಿಸ್ತಾ ಇಲ್ಲ. 37,000 ಕೋಟಿ ಬೇರೆ ಬೇರೆ 8 ಇಲಾಖೆಯಿಂದ ಇದೆ. ಸುಮಾರು ನಾವು ಹಲವಾರು ಸಾರಿ ಮನವಿ ಮಾಡ್ಕೊಂಡು ಮನೆ ಮುಖ್ಯಮಂತ್ರಿಗಳಿಗೆ ನಮಗೆ ಕರೆದು ಅಟ್ಲೀಸ್ಟ್ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಬೇಕು ಅನ್ನೋ ಒಂದು ಸೌಜನ್ಯತೆ ಮನೆ ಮುಖ್ಯಮಂತ್ರಿಗಳು ಬೆರೀತಾ ಇಲ್ಲ. ಅದಕ್ಕೋಸ್ಕರ ನಾವು ಸಚಿವರನ್ನು ಭೇಟಿ ಮಾಡಿದ್ವಿ. ಸಚಿವರು ಸಹ ಅದೇ ಪ್ರಾಬ್ಲಮ್ಮು. ಕೊನೆಗೇನು ಮುಖ್ಯಮಂತ್ರಿ ಕಡೆ ಬೆಟ್ ಮಾಡಿ ತೋರಿಸೋದ್ರಿಂದ ಮುಖ್ಯಮಂತ್ರಿಗಳೇ ನಮಗೆ ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಮ್ಮಿರ್ತಕ್ಕಂಥ ಪೆಂಡಿಂಗ್ ಬಿಲ್ 37,000 ಕೋಟಿ ಕ್ಲಿಯರ್ ಮಾಡಬೇಕು. ಇದೇ ನಮ್ಮದು ಮೇನ್ ಅಜೆಂಡಾ ಸರ್. ಇನ್ನು ಇದೇ ವೇಳೆ ಆರ್ ಮಂಜುನಾಥ್ ಹಾಲಿ ಹಲವು ಶಾಸಕರ ವಿರುದ್ಧ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹಲವು ಶಾಸಕರೇ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಂಬಂಧಿಕರ ಹೆಸರಿನಲ್ಲಿ ಕಾಮಗಾರಿ ಮಾಡಿಸ್ತಾರೆ. ಜಿಲ್ಲೆಯಲ್ಲಿ 1-2 ಶಾಸಕರು ಗುತ್ತಿಗೆದಾರರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಸಿಎಂ ಸಭೆ ಮಾಡಿದ್ರೆ ಶಾಸಕರ ಹೆಸರು ಹೇಳ್ತೇವೆ. ಎಲ್ಲ ಪಕ್ಷದವರು ಜಿಲ್ಲೆಯಲ್ಲಿ 1-2 ಕಮಿಷನ್ ತಗೊಳ್ತಾ ಇದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ ಅವಧಿಯಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಎಂದು ಆರ್ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಹೇಳಿದರೆ ಅದೇನಾಗ್ತಿದೆ ಅಂದರೆ ಬಿಡುಗಡೆ ಅಂತ ಕ್ವಶನ್ ಅಲ್ಲ. ಪ್ರತಿ ಜಿಲ್ಲೆಯಲ್ಲೂ ಒಬ್ಬರೊಬ್ರು ಇದ್ದಾರೆ, ಒಬ್ಬರು ಇಬ್ಬರು ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಅದು ಗೊತ್ತದು. ಅದನ್ನು ನಮಗೆ ಪ್ರಾಬ್ಲಮ್ಮು ಕರೆದು ನಮಗೆ ಅಫಿಷಿಯಲ್ ಮೀಟಿಂಗ್ ಮಾಡಿದರೆ ಅವ್ರ ಗಮನಕ್ಕೆ ತರೋವಂಥ ಕೆಲಸ ಮಾಡ್ತೀವಿ ನಾವು. ಎಲ್ಲ ಪಾರ್ಟಿನಲ್ಲೂ ಎಲ್ಲರೂ ಇದ್ದಾರೆ, ಯಾರು ಒಂದೇ ಅಂತಲ್ಲ ಏನಿಲ್ಲ. ಸೊ ನಮಗೂ ಎಲ್ಲ ಕಾಂಟ್ರಾಕ್ಟ್ರುಗಳಿಗೂ ಅದು ಸಮಸ್ಯೆ. ಯಾಕೆ ಗೊತ್ತಾ, ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ರುಗಳಿಗೆ ಭಾಳ ಸಮಸ್ಯೆ ಆಗ್ತಿದೆ. ಇದೇ ವೇಳೆ ಮಾರ್ಚ್ 6ರಂದು ಸಾಂಕೇತಿಕ ಮುಷ್ಕರ ಮಾಡ್ತೇವೆ. 1 ದಿನ ಮಾತ್ರ ಕೆಲಸ ನಿಲ್ಲಿಸಿ ಮುಷ್ಕರ ಮಾಡ್ತೇವೆ. BWSSB, GBA, PWD ಸೇರಿ ಹಲವು ಕೆಲಸ ಅವತ್ತು ಮಾಡೋದಿಲ್ಲ. 15ರಿಂದ 20 ಸಾವಿರ ಜನ ಭಾಗಿಯಾಗ್ತಾರೆ. ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲವಾದರೆ ಏಪ್ರಿಲ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೇವೆ ಅಂತ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. 6ನೇ ತಾರೀಕು ಫ್ರೈಡೇ ನಾವು ಒಂದಿನ ಎಲ್ಲ ಕೆಲಸಗಳೆಲ್ಲ ನಿಲ್ಲಿಸ್ಬಿಟ್ಟು ಸಾಂಕೇತಿಕವಾಗಿ ಸುಮಾರು 15ರಿಂದ 20 ಸಾವಿರ ಜನ ನಮ್ಮ ಫ್ರೀಡಂ ಪಾರ್ಕಲ್ಲಿ ನಾವು ಸೇರಿಕೊಂಡು ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಕಾಂಟ್ರಾಕ್ಟ್ಗಳು ಇಡೀ ರಾಜ್ಯದಂತೆ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಗುತ್ತಿಗೆದಾರರ ಸಂಘ ಪಾದಯಾತ್ರೆ ನಡೆಸಲು ನಿರ್ಧರಿಸಿದೆ. ತಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಸಿಎಂ ತವರು ಕ್ಷೇತ್ರದಿಂದಲೇ ಪಾದಯಾತ್ರೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಡೀ ಬೆಂಗಳೂರಲ್ಲಿ 6ನೇ ತಾರೀಕು ಎಲ್ಲ ಕಾಮಗಾರಿ ಸ್ಥಗಿತಗೊಳಿಸಿ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸರ್. ಅದೇ ಥರ PWD ಅವರು, BWSSB ಅವರು, ಆಮೇಲೆ ಹೌಸಿಂಗ್ ಬೋರ್ಡು, ಸ್ಲಮ್ ಬೋರ್ಡು ಅವರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಒಗ್ಗಟ್ಟಿಂದ ನಾವು ನಮ್ಮ ಪೇಮೆಂಟ್ ಬರೋವರೆಗೂ ನಾವು ಒಂದಿನ ಕಾರ್ಯಕ್ರಮ ಮುಷ್ಕರ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ.
ಒಟ್ಟಾರೆ ಗುತ್ತಿಗೆದಾರರು ಸರ್ಕಾರಕ್ಕೆ ಬೇಡಿಕೆಗಳ ಈಡೇರಿಕೆಗೆ ಡೆಡ್ಲೈನ್ ಕೊಟ್ಟಿದೆ. ಈ ಬಾರಿ ಸರ್ಕಾರದ ಮೇಲೆ ಗಂಭೀರ ಒತ್ತಡ ಹಾಕಲು ನಿರ್ಧರಿಸಿದ್ದು, ಸರ್ಕಾರದ ಪಾಲಿಗೆ ಇದು ನುಂಗಲಾರದ ಬೆಸೆ ತುಪ್ಪವಾಗಿ ಪರಿಣಮಿಸಿದೆ. ಜೊತೆಗೆ ಕಮಿಷನ್ ಕೇಳ್ತಾ ಇರುವ ಶಾಸಕರ ಪಟ್ಟಿ ಬಿಡುಗಡೆ ಮಾಡಿ ಬ್ರಹ್ಮಾಸ್ತ್ರ ಹೂಡಲು ಗುತ್ತಿಗೆದಾರರ ಸಂಘ ನಿರ್ಧರಿಸಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರ ಎದೆಬಡಿತ ಹೆಚ್ಚಿಸಿದೆ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.